ಎಲ್ಲರಿಗೂ ನಮಸ್ಕಾರ. ಹಿಂದುತ್ವ ದರ್ಶನಕ್ಕೆ ಸ್ವಾಗತ. ನಾನು ಸ್ಫೂರ್ತಿ ಮಸುತಿ. ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ 10ನೇ ಶ್ಲೋಕವನ್ನು ನೋಡೋಣ. ಅಪರ್ಯಾಪ್ತಂ ತದಾಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಂದರೆ ಇಲ್ಲಿ ದುರ್ಯೋಧನ ಭೀಷ್ಮರಿಗೂ ಮತ್ತು ಭೀಮನಿಗೂ ಒಂದು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ, ಭೀಮ ಪಾಂಡವರ ಪಕ್ಷವನ್ನು ಸಂರಕ್ಷಿಸ್ತಿರ್ತಾನೆ, ಭೀಷ್ಮ ಕೌರವರ ಪಕ್ಷವನ್ನು ಸಂರಕ್ಷಣೆ ಮಾಡ್ತಿರ್ತಾನೆ. ಭೀಷ್ಮನು ದಂಡನಾಯಕನೂ ಆಗಿರ್ತಾನೆ ಮತ್ತು ಹಿರಿಯ ಪಿತಾಮಹರಾದಂಥ ಭೀಷ್ಮರು ಕೌರವರ ಪಕ್ಷದಲ್ಲಿ ಇರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ಭೀಷ್ಮನಿಗೂ ಭೀಮನಿಗೂ ಹೋಲಿಕೆ ನೋಡೋದಾದರೆ ಭೀಷ್ಮನಿಗೆ ತೃಣಕ್ಕೆ ಸಮಾನ ಆಗಿರ್ತಾನೆ ಅಂತ ದುರ್ಯೋಧನ ಅಂದ್ಕೊಂಡಿರ್ತಾನೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಅವನು ಒಂದೇನು ಗಮನಿಸೋದಿಲ್ಲ ಅಂದರೆ, ಪಾಂಡವರ ಪಕ್ಷದಲ್ಲಿ ಕೇವಲ ಭೀಮನೊಬ್ಬನೇ ಅಥವಾ ಅರ್ಜುನನೊಬ್ಬನೇ ಇರೋದಿಲ್ಲ, ಶ್ರೀಕೃಷ್ಣ ಪರಮಾತ್ಮನೂ ಇರ್ತಾನೆ. ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಶಕ್ತಿ ಏನನ್ನೋದು ದುರ್ಯೋಧನನಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವನು ಬರೀ ಭೀಷ್ಮ ಮತ್ತು ಭೀಮ ಅನ್ನೋ ಎರಡೇ ವ್ಯಕ್ತಿಗಳ ಹೋಲಿಕೆನ ಮಾಡ್ತಾನೆ. ಭೀಮನಿಂದಲೇ ತನ್ನ ಸಾವು ಖಂಡಿತ ಅಂತ ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಭೀಮ ಅಂದರೆ ದುರ್ಯೋಧನನಿಗೆ ಒಂದು ಸ್ವಲ್ಪ ಅಸೂಹೆ ಇರುತ್ತೆ. ಹಾಗಾಗಿ ಭೀಷ್ಮನಿಗೆ ಹೋಲಿಸ್ಕೊಂಡ್ರೆ ಭೀಮ ಯಾವುದಕ್ಕೂ ಸಮ ಆಗೋದೇ ಇಲ್ಲ. ಭೀಷ್ಮರಿರೋದ್ರಿಂದ ನಮ್ಮ ಪಕ್ಷದಲ್ಲಿ ನಾನೇ ವಿಜಯಿ ಆಗ್ತೀನಿ ಅನ್ನೋ ಒಂದು ಅತ್ಯಂತ ಆತ್ಮವಿಶ್ವಾಸ ಅನ್ನೋಕ್ಕಿಂತ ಅತೀ ವಿಶ್ವಾಸ ಅವನಲ್ಲಿರುತ್ತೆ. ಇದು ಸ್ವಲ್ಪ ಕೆಟ್ಟದ್ದೇ. ಒಂದೇನು ಗಮನಿಸ್ಬೇಕಂತಂದರೆ, ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಇರಬೇಕು ಹೊರತು ಅತಿಯಾದ ವಿಶ್ವಾಸ ಇರಬಾರ್ದು. ಅದೇ ಇವಾಗ ದುರ್ಯೋಧನನ ಒಂದು ಪತನಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಇದು ಈ ದಿನದ ಹಿಂದುತ್ವ ದರ್ಶನ. ಥ್ಯಾಂಕ್ ಯು. ರಾಧೇ ರಾಧೇ.